ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೆನಡಾದಲ್ಲಿ ಕನ್ನಡಿಗ ಚಂದನ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಳೆ ಬೆಂಗಳೂರಿಗೆ ತಲುಪಲಿರುವ ಮೃತದೇಹ ವಿಮಾನದಲ್ಲಿ ರವಾನೆಯಾಗ್ತಿರುವಂತಹ ಪಾರ್ಥಿವ ಶರೀರ. ನಿನ್ನೆ ಟೊರಾಂಟೊದಿಂದ ಹೊರಟಂತಹ ವಿಮಾನ ದೆಹಲಿಗೆ ತಲುಪಿದ ಬಳಿಕ ಬೆಂಗಳೂರಿಗೆ ರವಾನೆ. ಕಾರ್ಗೋ ಟರ್ಮಿನಲ್ನಲ್ಲಿ ಕುಟುಂಬಸ್ಥರಿಗೆ ಹಸ್ತಾಂತರವನ್ನು ಮಾಡಲಾಗುತ್ತೆ. ನೆಲಮಂಗಲದ ತ್ಯಾಮಲಗೊಂಡ್ಲು ಅಲ್ಲಿ ಅಂತ್ಯ ಸಂಸ್ಕಾರ ಕೂಡ ನಡೆಯಲಿದೆ. ನಿನ್ನೆ ಅಷ್ಟೇ ಟೊರೊಂಟೊದಿಂದ ಹೊರಟಂತಹ ವಿಮಾನ ದೆಹಲಿಗೆ ತಲುಪಿದ ಬಳಿಕ ಬೆಂಗಳೂರಿಗೆ ತರಲಾಗುತ್ತೆ. ಇಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿರುತ್ತೆ. ಪಾರ್ಥಿವ ಶರೀರವನ್ನು ತಂದು ಏನೆಲ್ಲ ಶವ ಸಂಸ್ಕಾರಕ್ಕೆ ಸಿದ್ಧತೆಗಳು ಆಗಬೇಕು ಕುಟುಂಬದ ಕಡೆಯಿಂದ ಎಲ್ಲವನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಕೆನಡಾದಲ್ಲಿ ಕನ್ನಡಿಗ ಚಂದನ್ ಕೊಲೆ ಪ್ರಕರಣ ಬಹಳ ಒಂದು ನಿಜಕ್ಕೂ ಕೂಡ ಕೇಳೋದಕ್ಕೂ ಕೂಡ ಕಷ್ಟ ಆದಂತಹ ಪ್ರಕರಣ. ಅವರ ಮನೆಯವರು ಕೂಡ ಸಿಕ್ಕಾಪಟ್ಟೆ ದುಃಖಭರಿತರಾಗಿರೋ. ದೇವರವರಿಗೆ ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂಥೇಳಿ ದೇವರನ್ನ ಪ್ರಾರ್ಥಿಸುತ್ತಾ ಯಾವಾಗ ಅವರ ಹತ್ಯೆ ಆಯಿತು ಅವತ್ತಿನಿಂದನೂ ಕೂಡ ಅದು ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸುವಂತಹ ಘಟನೆ ಅಂತಲೇ ಹೇಳ್ಬೋದು. ಈಗ ಪಾರ್ಥಿವ ಶರೀರ ದೆಹಲಿಗೆ ಕೂಡ ರವಾನೆ ಆಗಿರುವಂಥದ್ದು. ಈಗ ಕುಟುಂಬಸ್ಥರಿಗೂ ಕೂಡ ಪಾರ್ಥಿವ ಶರೀರವನ್ನು ಹಸ್ತಾಂತರ ಮಾಡಲಾಗುತ್ತೆ. ದೆಹಲಿಗೆ ತಲುಪಿದ ಬಳಿಕ ಬೆಂಗಳೂರಿಗೆ ರವಾನೆಯನ್ನು ಮಾಡಲಾಗುತ್ತೆ. ಕಾರ್ಗೋ ಟರ್ಮಿನಲ್ನಲ್ಲಿ ಕುಟುಂಬಸ್ಥರಿಗೆ ಹಸ್ತಾಂತರವನ್ನು ಮಾಡಲಾಗುತ್ತೆ. ನೆಲಮಂಗಲದ ತ್ಯಾಮಲಗೊಂಡ್ಲುವಿನಲ್ಲಿ ಅಂತ್ಯ ಸಂಸ್ಕಾರ ಕೂಡ ನಡೆಯುತ್ತೆ.